ವಿದ್ಯಾರ್ಥಿಗಳ 10ನೇ ತರಗತಿಯ ಪ್ರಶ್ನೆ ಪತ್ರಿಕೆಯನ್ನು ಹಿಂದಿನ ವಿಡಿಯೋದಲ್ಲಿ ನಾವು ನೋಡ್ತಾ ಬಂದಿದ್ವಿ. ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ತಗೊಂಡಿದ್ವಿ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ ಅಂತ ಕೇಳಿದ್ದಾನೆ. ಅಂದರೆ ಇದು ಪ್ರಮೇಯವನ್ನು ಸಾಧನೆ ಮಾಡ್ತಕ್ಕಂಥದ್ದು. ಪ್ರಮೇಯವನ್ನು ಬಾಹ್ಯ ಬಿಂದುವಿನಿಂದ ಅಂದರೆ ಹೊರಗಿನ ಬಿಂದುವಿನಿಂದ ಅಂತ ತಗೊಳ್ಳೋಣ. ನಾನು ವೃತ್ತವನ್ನು ಎಳ್ಕೊಂಡಿದ್ದೀನಿ. ಇದರಲ್ಲಿ ಓ ಕೇಂದ್ರ ಇರ್ತಕ್ಕಂಥ ಅಥವಾ ಎ ಕೇಂದ್ರ ಅಂತ ಇಟ್ಕೊಳ್ಳೋಣ. ಎ ಕೇಂದ್ರ ಇರ್ತಕ್ಕಂಥ ಮತ್ತು ಬಿ ಬಾಹ್ಯ ಬಿಂದು, ಇದು ಸ್ಪರ್ಶ ಆಗಿರ್ತಕ್ಕಂಥದ್ದು ಪಿ ಮತ್ತು ಕ್ಯೂ ಅಂತಕ್ಕಂಥದ್ದು. ಇವೆರಡು ಸ್ಪರ್ಶಕ ಆಗಿರ್ತಕ್ಕಂಥದ್ದು. ಇದರಲ್ಲಿ ಏನು ತೋರಿಸ್ಬೇಕು ಅಂದರೆ ಪಿ ಬಿ ಪಿ ಬಿ ಕ್ಯೂ ಎರಡೂ ಕೂಡ ಸಮ ಅಂತಂದೇಳಿ ತೋರಿಸ್ಬೇಕು. ಅದಕ್ಕೆ ಏನು ಮಾಡೋಣ, ಮೊದಲನೇದಾಗಿ ನಾವು ದತ್ತವನ್ನು ಬರ್ಕೊಳ್ಳೋದಾದರೆ ಪ್ರಮೇಯದಲ್ಲಿ ಫಸ್ಟು ಚಿತ್ರ ಬರ್ಕೋಬೇಕು. ಚಿತ್ರ ಬರ್ಕೊಂಡಾದ ಮೇಲೆ ನಾವು ದತ್ತವನ್ನು ಕೊಟ್ಟಿರ್ತಕ್ಕಂಥದ್ದು ಎ ವೃತ್ತ ಕೇಂದ್ರ ಅಥವಾ ಓ ವೃತ್ತ ಕೇಂದ್ರ ಅಂತಲೂ ತಗೋಬಹುದು. ಬಿ ಬಾಹ್ಯ ಬಿಂದು ಬಿ ಪಿ ಮತ್ತು ಬಿ ಕ್ಯೂ ಸ್ಪರ್ಶಕಗಳು. ನೆಕ್ಸ್ಟು ನಾವು ಸಾಧನೆಯ ಸ್ಪರ್ಶಕಗಳು ಸಮ ಅಂತಂದೇಳಿ ತಗೋಬೇಕು. ಬಿ ಪಿ ಇಸ್ ಈಕ್ವಲ್ ಟು ಬಿ ಕ್ಯೂ ಇಲ್ಲಿ. ನೆಕ್ಸ್ಟ್ ಇನ್ನು ಸಾಧನೆ ಮಾಡಬೇಕು ಅಂದರೆ ಒಂದು ರಚನೆಯನ್ನು ಮಾಡಿಕೊಳ್ಳೋಣ. ಎನಿಂದ ಪಿಗೆ ಒಂದು ರೇಖೆ, ಎನಿಂದ ಕ್ಯೂಗೆ ಒಂದು ರೇಖೆ ಎ ಪಿ ಮತ್ತು ಅದರ ಜೊತೆಗೆ ಎನಿಂದ ಬಿಗೆ ಒಂದು ರೇಖೆಯನ್ನು ಎಳ್ಕೊಂಬರೋಣ. ಎ ಪಿ ಎ ಕ್ಯೂ ಮತ್ತು ಎ ಪಿಗಳನ್ನು ಸೇರಿಸಿದೆ. ಹಾಗಾದರೆ ಸಾಧನೆ ಏನು? ಸಾಧನೆಯನ್ನು ತಗೊಂಡ್ರೆ ತ್ರಿಭುಜ ಎ ಪಿ ಬಿ ಮತ್ತು ತ್ರಿಭುಜ ಎ ಕ್ಯೂ ಬಿಗಳಲ್ಲಿ ಆ್ಯಂಗಲ್ ಎ ಪಿ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಎ ಕ್ಯೂ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಯಾಕೆಂದರೆ ಈ ತ್ರಿಜ್ಯ ಮತ್ತು ಸ್ಪರ್ಶಕ ನಮಗೆ ಇಂಗ್ಲ ಪ್ರಮೇಯದಲ್ಲಿ ಸ್ಪರ್ಶಕ ಮತ್ತು ತ್ರಿಜ್ಯಗಳ ನಡುವಿನ ಕೋನ ಲಂಬವಾಗಿರುತ್ತದೆ. ಅದು ನಮಗೆ ವೃತ್ತಗಳಲ್ಲಿ ಮೊದಲನೇ ಪ್ರಮೇಯ. ಹಂಗಾಗಿಬಿಟ್ಟು ಅದನ್ನು ಇಲ್ಲಿ ತಗೊಂಡಿದ್ದೀನಿ. ನೆಕ್ಸ್ಟು ಎ ಬಿ ಕರ್ಣ ಎ ಬಿ ಇಸ್ ಈಕ್ವಲ್ ಟು ಕರ್ಣ ಎ ಬಿ ಎರಡಕ್ಕೂ ಕೂಡ ಬರುತ್ತೆ ಸಾಮಾನ್ಯ ಬಾಹು. ನೆಕ್ಸ್ಟ್ ಬಂತು ಎ ಪಿ ಎ ಕ್ಯೂ, ಎ ಪಿ ಮತ್ತು ಎ ಕ್ಯೂ ಇದು ಒಂದೇ ವೃತ್ತದ ತ್ರಿಜ್ಯಗಳು. ಈಗ ಲಂಬಕೋನ ವಿಕರ್ಣ, ಲಂಬಕೋನ ಬಾಹು ವಿಕರ್ಣ. ಅಲ್ಲಿಗೆ ಇಲ್ಲಿ ನಾವು ತಗೊಳ್ಳೋದಾದರೆ ಇದು ಲಂಬಕೋನ ಇದೆ, ಇದು ಬಾಹು ಇದೆ, ಇದು ವಿಕರ್ಣ ಇದೆ. ಲಂಬಕೋನ ವಿಕರ್ಣ ಬಾಹು ನಿಯಮದಿಂದ ತ್ರಿಭುಜ ಎ ಪಿ ಬಿ ಕಾಂಗ್ರಿಯನ್ಸ್ ಟು ತ್ರಿಭುಜ ಬಿ ಎ ಕ್ಯೂ ಬಿ ಎ ಪಿ ಬಿ ಒಂದು, ಇನ್ನೊಂದು ಎ ಕ್ಯೂ ಬಿ ಸರಿ ಇದೆ. ಎ ಕ್ಯೂ ಬಿ ಆಗಿದ್ಮೇಲೆ ಇದರಲ್ಲಿ ಬಿ ಪಿ ಇಸ್ ಈಕ್ವಲ್ ಟು ಬಿ ಕ್ಯೂ ಇದು ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು. ಹಾಗಾದರೆ ಎರಡೂ ಕೂಡ ಸ್ಪರ್ಶಕಗಳು ಒಂದಕ್ಕೊಂದು ಸಮನಾಗಿರ್ತಕ್ಕಂಥದ್ದು. ಇದು ನಮ್ಮದು ಭಾಳ ಸತಿ ಬಂದಿದೆ, ಭಾಳ ಮುಖ್ಯವಾಗಿರ್ತಕ್ಕಂಥ ಪ್ರಮೇಯ. ಇದು ಭಾಳ ಈಸಿ ಇರ್ತಕ್ಕಂಥದ್ದು. ಸಾಧನೆಯ ಬಿ ಪಿ ಬಿ ಕ್ಯೂ ಅಥವಾ ಯಾವುದಾದ್ರೂ ನೀವು ಹೆಸರನ್ನು ಕೊಟ್ಕೋಬಹುದು.
ಇಲ್ಲಿ ಈ ರೇಖೆ ಮತ್ತು ಈ ರೇಖೆ ಅಂದರೆ ತ್ರಿಜ್ಯ ಮತ್ತು ಇಲ್ಲಿ ಕರ್ಣವನ್ನು ಸೇರಿಸಿಕೊಂಡು ಇವೆರಡೂ ಕೂಡ ಲಂಬಕೋನಗಳು ಅಂತ ತಗೊಂಡು ಇದು ಸಾಮಾನ್ಯ ಬಾಹು, ಇದು ಎರಡೂ ಕೂಡ ತ್ರಿಜ್ಯಗಳಾದಾಗ ಲಂಬಕೋನ ವಿಕರ್ಣ ಬಾಹು ನಿಯಮದಿಂದ ಈ ಎ ಪಿ ಬಿ ಎ ಕ್ಯೂ ಬಿ ಅಥವಾ ಬೇರೆ ಯಾವುದಾದ್ರೂ ಕೂಡ ಎರಡೂ ಕೂಡ ನಾವು ಯಾವ್ದು ಹೆಸರು ತಗೊಂಡಿರ್ತೀವೋ ಅದರ ಮೇಲೆ ಎರಡೂ ಸರ್ವಸಮ ಆದರೆ ಈ ಎರಡೂ ರೇಖೆಗಳು ಕೂಡ ಸಮ ಆಗಿರ್ತವೆ, ಅದರ ಅನುರೂಪ ಭಾಗಗಳು. ಇದರ ಚಾಯ್ಸ್ ಇರ್ತಕ್ಕಂಥದ್ದು ಇನ್ನೊಂದು ತಗೋಣ. ಎರಡು ಏಕಕೇಂದ್ರೀಯ ವೃತ್ತಗಳು. ಇಲ್ಲಿ ಎರಡು ಏಕಕೇಂದ್ರೀಯ ವೃತ್ತಗಳಿದ್ದಾವೆ. ಇದು ಓ ಅಂತಕ್ಕಂಥದ್ದು ಒಂದು ಕೇಂದ್ರ. ಈ ವೃತ್ತಗಳಲ್ಲಿ ಮೊದಲನೇ ವೃತ್ತ ಸಣ್ಣ ವೃತ್ತದ್ದು 3 ಸೆಂಟಿಮೀಟರ್ ವೃತ್ತ ತ್ರಿಜ್ಯ ಇದೆ. ಇನ್ನೊಂದು ಇಲ್ಲಿಂದ ಇಲ್ಲಿಗೆ ಒಂದು ರೇಖೆಯನ್ನು ಎಳ್ಕೊಳ್ತೇನೆ. ಇದನ್ನು ಎ ಬಿ ಪಿ ಅಂತ ಇಟ್ಕೊಳ್ಳೋಣ. ಇದನ್ನು 5 ಸೆಂಟಿಮೀಟ್ರು ದೊಡ್ಡ ವೃತ್ತದ್ದು. ಇಲ್ಲಿ ಎರಡೂ ವೃತ್ತಗಳನ್ನು ತಗೊಂಡ್ರೆ ಯಾವಾಗಲೂ ಕೂಡ ಸ್ಪರ್ಶಕ ಮತ್ತು ತ್ರಿಜ್ಯ ನಡುವೆ ಲಂಬ ಇರ್ತಕ್ಕಂಥದ್ದು ಅಂದರೆ ಎ ಪಿ ಇಸ್ ಈಕ್ವಲ್ ಟು ಪಿ ಬಿ ಆಗುತ್ತೆ. ಅದನ್ನು ಎ ಪಿ ಮತ್ತು ಪಿ ಬಿ ಅಂತ ತಗೊಳ್ಳೋಣ. ಇಲ್ಲಿ ಓ ಕೇಂದ್ರ ಇದೆ, ಪಿ ಬಿ ಇದೆ, ಇದು ಲಂಬಕೋನ ತ್ರಿಭುಜ ಅಂತ ತಗೋಬೋದು. ಈ ಕಡೆನೂ ಕೂಡ ಓ ಪಿ ಎ ಅಂತ ತಗೋಬೋದು. ಎರಡರಲ್ಲಿ ಯಾವ್ದು ತಗೊಂಡ್ರೂ ಕೂಡ ಸರಿ. ಹಾಗೆಯೇ ಇದು ಲಂಬಕೋನ ತ್ರಿಭುಜ. ಇಲ್ಲೇನು ತೋರಿಸ್ಬೇಕು ಅಂದರೆ ಎ ಬಿಯ ಅಳತೆಯನ್ನು ನಮಗೆ ಕೇಳಿದ್ದಾನೆ. ಎ ಬಿ ಎಷ್ಟುದ್ದ ಅಂತ ಹೇಳಿ ಅದನ್ನು ತಗೊಳ್ತಾ ಹೋಗೋಣ. ಮೊದಲನೇದಾಗಿ ಕೊಟ್ಟಿರ್ತಕ್ಕಂಥದ್ದು ಚಿತ್ರದಲ್ಲಿ ಓ ಪಿ ತ್ರಿಜ್ಯ, ಎ ಬಿ ಸ್ಪರ್ಶಕ, ಪಿ ಸ್ಪರ್ಶ ಬಿಂದು. ತ್ರಿಭುಜ ಓ ಪಿ ಬಿ ಇದರಲ್ಲಿ ಆ್ಯಂಗಲ್ ಓ ಪಿ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಓ ಬಿ ವಿಕರ್ಣ. ಅಲ್ಲಿಗೆ ನಾವೇನು ತಗೋಬೋದು, ಲಂಬಕೋನ ತ್ರಿಭುಜಕ್ಕೆ ಪೈಥಾಗೋರಸ್ಸಿನ ಪ್ರಮೇಯ ತಗೊಂಡ್ರೆ ಓ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಓ ಪಿ ಸ್ಕ್ವಯರ್ ಪ್ಲಸ್ ಪಿ ಬಿ ಸ್ಕ್ವಯರ್. ಓ ಬಿ ಸ್ಕ್ವಯರ್ 5 ಸ್ಕ್ವಯರ್ 3 ಸ್ಕ್ವಯರ್ ಪ್ಲಸ್ ಪಿ ಬಿ ಸ್ಕ್ವಯರ್. ಅಲ್ಲಿಗೆ 25 9 ಪ್ಲಸ್ ಪಿ ಬಿ ಸ್ಕ್ವಯರ್. ಅಲ್ಲಿಗೆ ಪಿ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು 25 ಮೈನಸ್ 9. ಪಿ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು 16 ಇಂಪ್ಲೈಸ್ ಪಿ ಬಿ ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ 16 ಅಂದರೆ ಇಂಪ್ಲೈಸ್ ಪಿ ಬಿ ಇಸ್ ಈಕ್ವಲ್ ಟು 4 ಪ್ಲಸ್ ಆರ್ ಮೈನಸ್ ಆಗುತ್ತೆ. ಅದರಲ್ಲಿ ನಮಗೆ ಉದ್ದ ಆಗಿರೋದ್ರಿಂದ ಪಾಸಿಟಿವೇ ತಗೊಳ್ತೀವಿ. ಅಂದರೆ ಪಿ ಬಿಯ ಅಳತೆ 4 ಸೆಂಟಿಮೀಟ್ರ್ ಆಯಿತು. ಹಾಗಾದರೆ ಪಿ ಬಿ 4 ಸೆಂಟಿಮೀಟ್ರ್ ಆದರೆ ಇದು ಲಂಬ ತ್ರಿಜ್ಯ ಆಗಿರೋದ್ರಿಂದ ಎರಡನ್ನೂ ಸಮಭಾಗಗಳಾಗಿ ವಿಭಾಗಿಸುತ್ತೆ. ಆದಮೇಲೆ ಇದು ಕೂಡ 4 ಸೆಂಟಿಮೀಟ್ರು ಆಗ್ತಕ್ಕಂಥದ್ದು. ಅಲ್ಲಿಗೆ ಜ ಎ ಬಿ ಇಸ್ ಈಕ್ವಲ್ ಟು ಎ ಪಿ ಪ್ಲಸ್ ಪಿ ಬಿ ಅಂದರೆ 4 ಪ್ಲಸ್ 4 ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್. ಅಂದರೆ ಜ ಎ ಬಿಯ ಉದ್ದ 8 ಸೆಂಟಿಮೀಟ್ರು ಆಗಿರ್ತಕ್ಕಂಥದ್ದು. ಇದಿಷ್ಟು ಕೂಡ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಲೆಕ್ಕಗಳನ್ನು ನೋಡೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.